ಸ್ನೇಹಿತರೆ ಇಲ್ಲೊಬ್ರು ಸಿಕ್ಕಿದ್ರು 3,500 ಜೀಪ್ ಕೊಟ್ವಿ. ಇವ್ರು ಆಕ್ಚುಲಿ 3,000 ರೂಪಾಯಿಗೆ ಮಾಡ್ತಾರಂತೆ. ನೀವೇನಾದ್ರು ಇಲ್ಲಿ ಜೀಪ್ ಸಫಾರಿ ಮಾಡ್ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಕ್ಕ ನಂಬರ್ ಬೋಲ್ತೀವಿ 8812093635. ಸೊ ಇಲ್ಲಿ ಬಂದಾಗ ಇವ್ರಿಗೆ ಫೋನ್ ಮಾಡಿದ್ರೆ ಇವರು ಜೀಪ್ ಸಫಾರಿ ನಿಮ್ಗೆ ಅರೇಂಜ್ ಮಾಡ್ಕೊಡ್ತಾರೆ ಕಾಜಿರಂಗಲ್ಲಿ. ಅಪ್ ಸ್ಟೇ ಬಿ ಅರೇಂಜ್ ಕರ್ ಸಕ್ತೆ ಕ್ಯಾ ಸ್ಟೇನು ನಿಮ್ಗೆ ಏನೇ ಕಾಜಿರಂಗಲ್ಲಿ ಏನೇ ಡೀಟೇಲ್ಸ್ ಬೇಕಿದ್ರು, ಹೋಮ್ ಸ್ಟೇ ಆಗಿರ್ಲಿ, ಅದಾದ್ಮೇಲೆ ಜೀಪ್ ಸಫಾರಿ ಆಗಿರ್ಲಿ, ಎಲಿಫೆಂಟ್ ಸಫಾರಿ ಆಗಿರ್ಲಿ, ಏನೇ ಬೇಕಾದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಇವ್ರ ನಂಬರ್ ಆಗಿರ್ತೀನಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಸ್ಟೇ ಅಲ್ಲಿ ಇದೀವಿ. ಅಭಿ ನೋಡಿ ಸ್ನೇಹಿತರೆ, ಹೆಜ್ಜಾಲ ಅಭಿ ಮ್ಯಾಗಿ ಮಾಡ್ಕೊಡ್ತಾ ಇದಾರೆ ಎಲ್ಲರಿಗೂ. ನೋಡಿ ಫಸ್ಟ್ ಆಕ್ಚುಲಿ ನೀರು ಬಿಸಿ ಮಾಡ್ಬಿಟ್ಟು ಪೌಡರ್ ಹಾಕ್ಬೇಕು. ಪೌಡರ್ ಮಸಾಲ ಹಾಕಿದ್ಮೇಲೆ ಕ್ಯೂಬ್ಸ್ ಹಾಕ್ಬೇಕು. ಪಾಪ ಎಷ್ಟೊಂದು ಜನಕ್ಕಿಂತ ಮ್ಯಾಗಿ ಮಾಡೋದು ಗೊತ್ತಿರಲ್ಲ ಸ್ನೇಹಿತರೆ. ಬಿಸಿ ಆಗಿದ ತಕ್ಷಣ ಕ್ಯೂಬ್ಸ್ ಹಾಕ್ಬಿಡ್ತಾರೆ, ಆಮೇಲೆ ಮಸಾಲ ಹಾಕ್ಬಿಟ್ಟು ಆಮೇಲೆ ಫೋರ್ಕಲ್ಲಿ ಇಟ್ಕೊಂಡು ಅಲ್ಲಾಡಿಸ್ತಾರೆ. ಏನ್ ಹೇಳಿ ಸ್ನೇಹಿತರೆ, ಪರವಾಗಿಲ್ಲ ಅಭಿಗೆ ಸ್ವಲ್ಪ ಐಡಿಯಾ ಇದೆ ಮ್ಯಾಗಿ ಹೆಂಗ್ ಮಾಡೋದು ಅಂತ. 1 ವರ್ಷ ಇದ್ದ ಭಯ್ಯ. ಹೌದಾ? ಇವಾಗೂ ಬ್ಯಾಚುಲರಾ? ಈಗ ಸಿಂಗಲ್ ಬ್ಯಾಚುಲರ್ ಅಲ್ಲ, ಮದುವೆ ಆಗಿಲ್ಲ. ಸಿಂಗಲ್ಗೂ ಬ್ಯಾಚುಲರ್ಗೂ ಏನ್ ವ್ಯತ್ಯಾಸ? ಸಿಂಗಲ್ ಅಂದ್ರೆ ಹಂಗೆ ಇರೋದು, ಬ್ಯಾಚುಲರ್ ಜೊತೆಲಿ ಇರೋದು, ಅದು ಹುಡುಗರ ಜೊತೆಲಿ. ಓ, ಸಿಂಗಲ್ ಅಂದ್ರೆ ಯಾರ ಜೊತೆನೂ ಇಲ್ಲ, ಒಬ್ನೇ ಇರೋದು. ಬ್ಯಾಚುಲರ್ ಅಂದ್ರೆ ಹುಡುಗರ ಜೊತೆ ಇರೋದು. ಯಾರು ಫಸ್ಟ್ ಟೈಮ್ ಎಕ್ಸ್ಪ್ಲನೇಷನ್ ಈ ತರ ಕೇಳಿದ್ದಾರೆ ಸ್ನೇಹಿತರೆ. ಸಿಂಗಲ್ಗೂ ಬ್ಯಾಚುಲರ್ಗೂ ಡಿಫ್ರೆನ್ಸ್ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವಾಗ ನಾವು ಕೊಕೊಚೊಂಗ್ ಫಾಲ್ಸ್ ಅಂತ ಹೋಗ್ತಾ ಇದೀವಿ. ಎಲ್ಲ ಕಾರಲ್ಲಿ ಹೋಗ್ತಾ ಇದೀವಿ. ನಮ್ಮ ಮೋಹನ್ ಅವರ ತಾರ್ ಸ್ನೇಹಿತರೆ ಇದು. ಬೈಕಲ್ಲಿ ಹೋಗ್ತಾ ಇದೀನಿ. ಶಿಶಿರ್ ಅವ್ರ ಕಾರಲ್ಲಿ ಬನ್ನಿ ಅಂದ್ರೆ ಬೇಡ, ಬೈಕಲ್ಲಿ ಬರ್ಬೇಕು, ನಾವು ಬೈಕರ್ಸು ಅಂದ್ಬಿಟ್ಟು ಬೈಕಲ್ಲಿ ಬರ್ತಾ ಇದಾರೆ ಸ್ನೇಹಿತರೆ. ಒಂದ್ ಜಾಗ ಕೊಡ್ತಾ ಇಲ್ಲ ನಮ್ಗೆ. ಎಲ್ಲಿಂದ ಕೊಡೋದು ಸ್ನೇಹಿತರೆ ಜಾಗ? 1 2 3 4. ನನಗೆ ಜಾಗ ಇಲ್ಲ ಬೈ. ನೋಡಿ ಇಲ್ಲಿ ಅಭಿ ಹೆಂಗ್ ಕುತ್ಕೊಂಡಿದ್ದಾನೆ. ನನಗೆ ಜಾಗ ಇಲ್ಲ, ಹೆಂಗ್ ಕೂತಿದ್ ನೋಡಿ. ನೋಡಿ ದೇವ ಅಲ್ಲಿ ಕೂತಾನೆ, ಇಲ್ಲಿ ಕೂತಿದ್. ನಮ್ಮ ಮೋಹನ್ ಅವ್ರು ಎಲ್ಲ ಗಾಡಿ ಹಿಂದ್ಗಡೆ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟಿದ್ರು ಟ್ರಿಪ್ಗೆ. ಇದು ಬೆಳಗ್ಗೆ ನೀರ್ ಹಾಕೊಳ್ದೆ ಕುಡಿದ್ಬಿಟ್ಟು ಅಭಿ. ಸೊ ಇವಾಗ ಇಲ್ಲೊಂದು 31 ಕಿಲೋಮೀಟರ್ಸ್ ಸ್ನೇಹಿತರೆ. ನಾವಿರೋ ಸ್ಟೇ ಬಂದು NR ರೆಸಾರ್ಟ್ ಅಂತ. ಆಲ್ಮೋಸ್ಟ್ 50 ಮಿನಿಟ್ಸ್ ಡ್ರೈವ್. ಸೊ ಬನ್ನಿ ಯಾವ ತರ ಇರುತ್ತೆ ಫಾಲ್ಸ್ ಅಂತ ನೋಡೋಣ. ನಮ್ದು 2 ಗಂಟೆಗೆ ಸಫಾರಿ ಇದೆ. ಸೊ ಹಾಗಾಗಿ ಫಾಲ್ಸ್ ನೋಡ್ಕೊಂಡು ತಿರ್ಗಾ ಬಂದು ಇಲ್ಲಿ ಸಫಾರಿ ಹೋಗೋಣ ಅಂತ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವಿರೋದು ಬಂದು ನಾರ್ತ್ ಈಸ್ಟ್ ರೈಡ್ ಅಲ್ಲಿ ಇರೋದು ಸ್ನೇಹಿತರೆ. ಸೊ ಇದು ಬಂದು 11ನೇ ದಿನ ಅನ್ಸುತ್ತೆ. ಎಷ್ಟು ದಿನ ಆಗಿದೆ ಏನು ಗೊತ್ತಿಲ್ಲ. ಆಲ್ಮೋಸ್ಟ್ 1 ವಾರ ಆಗೋಗಿದೆ ಮನೆ ಬಿಟ್ಟು. ವಾರ ಗೊತ್ತಿಲ್ಲ, ದಿನ ಗೊತ್ತಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ ಅಂತ ನೀವು ಅನ್ಕೊಂತ ಇದ್ರೆ ಹಂಗೇನಿಲ್ಲ ಸ್ನೇಹಿತರೆ. ವ್ಲಾಗ್ ಮಾಡ್ಬೇಕಾದ್ರೆ ಗೊತ್ತಾಗ್ತಾ ಇಲ್ಲ ಯಾವ ದಿವಸ ಅಂತ. ಸೊ ಹಾಗಾಗಿ ಇವಾಗ ನಾವು ಕಕ್ಕಾಚುಂಗ್ ಫಾಲ್ಸ್ ಹೋಗೋಣ. ಕಕ್ಕಾಚುಂಗ್ ಫಾಲ್ಸ್. ಸೊ ಇಲ್ಲಿ ಎಂಟ್ರಿ ಇದೆ ಸ್ನೇಹಿತರೆ. ವಾಟರ್ ಫಾಲ್ಸ್ಗೆ ಎಂಟ್ರಿ ಇದು 100 ರೂಪಾಯಿ 4 ವೀಲರ್ಗೆ, 20 ರೂಪಾಯಿ 2 ವೀಲರ್ಗೆ ಸ್ನೇಹಿತರೆ. ನೋಡಿ ಇಲ್ಲಿ ಇನ್ನೊಬ್ರು ವ್ಲಾಗರ್ ಸಿಕ್ಕಿದ್ದಾರೆ.
ಮೋಹನ್ ಅವರು ನಿಂಬೆಹಣ್ಣು ಹಿಂಡ್ತವ್ರೆ ನಮಗೋಸ್ಕರ. ಮೋಹನ್ ಅವರು ಚಿತ್ರಾನ್ನ ಮಾಡ್ಕೊಡ್ತಾವ್ರೆ. ನಿಮ್ಗೆ ಹೇಳಿಲ್ಲ ಸ್ನೇಹಿತರೆ, ಸೊ ಮೋಹನ್ ಅವರು ಮತ್ತೆ ಅವ್ರ ಫ್ರೆಂಡು ರಂಜನ್ ನೋಡಿ 6 ಪ್ಯಾಕ್ ಮಾಡಿ ಅವರು, ಆಮೇಲೆ ಅಭಿ, ಇವ್ರು 3 ಜನ ನಮ್ಗೆ ಗುವಾಹಟಿಯಿಂದ ಜಾಯ್ನ್ ಆಗಿರೋದು. ಇನ್ನೊಬ್ರು ಇದಾರೆ ವಿನೋದ್ ಅಂತ, ಅವ್ರ ಅಭಿ ಜೊತೆ ಬರ್ತಾ ಇದಾರೆ. ಅಭಿ ಗಾಡಿ ಬ್ರೇಕ್ ಡೌನ್ ಆಗಿರೋದ್ರಿಂದ. ಸೊ ಇವರೆಲ್ಲ ನಮ್ ಜೊತೆ ಎಕ್ಸ್ಪ್ಲೋರ್ ಮಾಡ್ತಾ ಇದಾರೆ ಸ್ನೇಹಿತರೆ. ಮೋಹನ್ ಅವ್ರನ್ನ ನೀವು ಆಲ್ರೆಡಿ ನೋಡಿರ್ತೀರಾ, ರಾಮನಗರ ಶ್ರೀಕಾರ್ ಸುಜುಕಿ ಪ್ರಾಪರ್ಟರ್ ಸ್ನೇಹಿತರೆ ಮೋಹನ್ ಅವರು. ನೋಡಿ ಮತ್ತೆ ಏನು ಓನರ್ ಅನ್ಬೇಕಾ? ಅಲ್ಲ, ಡೈರೆಕ್ಟ್ರು ನೋಡಿ. ಡೈರೆಕ್ಟ್ರು ನಮ್ಗೆ ಚಿತ್ರಾನ್ನ ಮಾಡ್ಕೊಡ್ತಾ ಇರೋದೇ ನಮ್ಗೆ ತುಂಬಾ ಖುಷಿ ಆಗ್ತಾ ಇರೋದು. ಡೌನ್ ಟು ಅರ್ತ್ ಪರ್ಸನ್ ಸ್ನೇಹಿತರೆ. ಇವ್ನು ನೋಡಿ, ಇವ್ನು ಬಂದ ಏನೋ ಮಾಡಕ್ ಏನೋ ಒಂದ್ ಮಾಡ್ತಾ ಇರ್ತಾನೆ ಸ್ನೇಹಿತರೆ. ಇವನು ಲೇಟ್ ಆಗಿದೆ, 2 ಗಂಟೆಗೆ ಸಫಾರಿ ಇದೆ ನೋಡಿ, ಅಲ್ಲಿ 10 ನಿಮಿಷ ಅಣ್ಣ. ಇವನು ಏನ್ ಗೊತ್ತಾ ಸ್ನೇಹಿತರೆ, ನಮ್ ರೂಮ್ ಪಕ್ಕನೇ ಇರೋದು ಇವನು. ನಾವ್ ಏನ್ ಸೈಲೆಂಟ್ ಆಗಿ ಮಾತಾಡಿದ್ರು ಅದನ್ನ ರೆಕಾರ್ಡ್ ಮಾಡ್ಕೊಂಡು ವಾಪಸ್ ಹೇಳ್ತಾವನೆ, ಎಲ್ಲ ಕೇಳಿಸ್ಕೊಂತಾವನೆ. ನಾವೇನು ಬಿದ್ರಲ್ಲೇ ಕಟ್ಟೋನ್ ಭಯ ಅವನದು. ಅಲ್ಲ, ಅಪ್ಪಿ ತಪ್ಪಿ ಯಾರನ್ನ ಕಪಲ್ಸ್ ಬಂದ್ಬಿಟ್ರೆ ಇಲ್ಲಿ ಹೆಂಗೆ ಕಪಲ್ಸ್ ನಾಟ ನೋಡೋಣ ಹಾಕೋರ್ ಭಯ ಅಲ್ಲಿ. ಹೌದಾ? ಇವ್ನು ನೋಡಿ, ಇವನು ಹೌದಾ ಅಂತೆ. ಸೊ ಸಮಯ ಬಂದು 2:30 ಸ್ನೇಹಿತರೆ. ನಮ್ಮ ಜೀಪ್ ಬಂದಿದೆ. ಸೊ ಇದೇ ಜೀಪ್ ಅಲ್ಲಿ ಇವಾಗ ಸಫಾರಿ ಮಾಡೋದು. ನೋಡೋಣ ಟೈಗರ್ ಸೈಟಿಂಗ್ ಆಗತ್ತಾ ಅಥವಾ ಮತ್ತೆ ರೈನೋ ಸೈಟಿಂಗ್ ಆಗತ್ತಾ ಅಂತ. ಕ್ಯಾಮರಾಗೆ ಸುಮ್ಮನೆ 1000 ರೂಪೀಸ್ ಕೊಡ್ಬೇಕು ಸ್ನೇಹಿತರೆ. ಸೊ ಮೊಬೈಲಲ್ಲಿ ಶೂಟ್ ಮಾಡೋದೇ ಬೆಸ್ಟ್. ಇಲ್ಲಿ ಬೈನೋಕ್ಯುಲರ್ಸ್ ರೆಂಟಿಗೆ ತಗೊಂಡಿದ್ವಿ 200 ರೂಪಾಯಿಗೆ. 300 ರೂಪಾಯಿ ಹೇಳಿದ್ರು, 100 ರೂಪಾಯಿ ಬಾರ್ಗೇನ್ ಮಾಡಿದೆ ಸ್ನೇಹಿತರೆ. ಸೊ ಆ 100 ರೂಪಾಯಿಗೆ ಒಂದು ಪ್ಯಾಕ್ ಬರುತ್ತೆ. 4 ಟೀ ಬರುತ್ತೆ ರೈಟ್ ಟೀ ಬರುತ್ತೆ. ಯಾಕೆ ಹೇಳ್ತೀರಾ ಆರೋಗ್ಯ ಹಾನಿಕರ ಅದೆಲ್ಲ? ಏನೋ ಒಳ್ಳೇದೊಂದು 3 ಲೀಟ್ರ್ ಹಾಲು 2 ಲೀಟ್ರ್ ಹಾಲು ಬರುತ್ತೆ ಅಂತ ಹೇಳಿ ಹೇಳಿ ಅದನ್ನು ಬಿಟ್ಟು ಬರುತ್ತೆ ಅದು ಬರುತ್ತೆಲ್ಲ ಏನೂ ಇಲ್ಲ. ಜನ ಹಾಳು ಮಾಡ್ತಾ ಇದ್ದೀರಾ ನೀವು. ಜನಗಳಿಗೆ ಇದು ಮಾಡಬೇಕು, ಹಾಲು ಸಿಗುತ್ತೆ, ಕಾಫಿ ಪೌಡರ್ ಸಿಗುತ್ತೆ, ಇದು ಸಿಗುತ್ತೆ ಅಂತ. ಇಂಥವ್ರು ಎಲ್ಲೂ ಇರಲ್ಲ ಸ್ನೇಹಿತರೆ, ಪಕ್ಕದಲ್ಲೇ ಇರ್ತಾರೆ. ಅದಕ್ಕೆ ಹೇಳ್ತಾ ಇರೋದು ದೀಪಾಸು ಅಂತರಾಳದ ಶತ್ರು ಇರ್ತಾರಲ್ಲ, ಅವ್ರು ಎಲ್ಲಿರ್ತಾರೆ ಅಂತ ಗೊತ್ತಾಯ್ತು ಅಂತೆ, ಆದ್ರೆ ಪಕ್ಕದಲ್ಲೇ ಇರ್ತಾರಂತೆ. ಪಕ್ಕದಲ್ಲೇ ಇಟ್ಕೊಂಡು ಹೊಡಿತಾ ಇರ್ತಾರಂತೆ ಮನ್ಸಿಗೆ ಭಯ. ಇಲ್ಲಿ ಡ್ರೈವರ್ಗೆ ಡ್ರಿಂಕಿಂಗ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಅವ್ನ ಕಳ್ಳನ ಮಗ ನೋಡಿ ಸರಿಗೆ ಓದ್ಲಿಲ್ಲ ನಮ್ಮ ಡ್ರೈವರ್. ಕುಡ್ದಿರ್ಬೇಕು ಭಯ, ಕುಡ್ದಿರ್ಬೇಕಪ್ಪ, ಅಕ್ಕ ಕುಡ್ದಿರ್ತಾನೆ. ಅದಕ್ಕೆ ಟೈಗರ್ ತೋರಿಸು ಅಂದ್ರೆ ಲಯನ್ ತೋರಿಸ್ತೀನಿ ಅಂತ ಇದ್ದ. ಸೊ ಹುಡುಗಿರ್ ಮಾತ್ರ ಮಾಸ್ಕ್ ಹಾಕೊಳ್ಳೋದು ಹಂಗೆ. ಕಣ್ಣು ಹಾಕ್ಬಿಡ್ತೀರಾ ನೀವು ಬೇರೆ ಕಡೆಯಿಂದ ಬಂದಿ ಅಂತ. ಇದು ನಿಜ ಭಯ, ಅದಕ್ಕೆ ಹಾಕೋದವರು. ಇಲ್ಲೊಂದು ಟವರ್ ಹತ್ರ ನಿಲ್ಸೋರೆ, ದಫ್ಲಂಗ್ ಟವರ್ ಅಂತೆ. ಮೇಲಿಂದ ಆ್ಯಕ್ಚುಲಿ ಒಳ್ಳೆ ವ್ಯೂ ಇದೆ, ನಿಮ್ಗೆ ಸೈಟಿಂಗ್ ಆದರೆ ಆಗ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲೆಲ್ಲ ಜೀಪ್ಗಳು ನಿಲ್ಸಿದ್ದಾರೆ ನೋಡಿ. ದಫ್ಲಂಗ್ ಟವರ್ ಕಾಜಿರಂಗ ರೇಂಜ್ ಅಂತ ಇದೆ ಸ್ನೇಹಿತರೆ. ಒಳ್ಳೆ ಸನ್ಸೆಟ್ ಆಗ್ತಾ ಇದೆ ಆ ಕಡೆ. ಸೊ ಬನ್ನಿ ಇವಾಗ ಮೇಲೆ ಹೋಗ್ಬಿಟ್ಟು ನೋಡೋಣ ಏನಾದ್ರು ಕಾಣಿಸುತ್ತಾ ಅಂತ. ಇಲ್ಲಿ ವೈಲ್ಡ್ ಬಫೆಲೋ ಇದೆ, ಆ ಕಡೆ ಆನೆ ಇದೆ. ಇಲ್ಲಿ ನೋಡಿ ಆನೆ ಕಾಣಿಸ್ತಾ ಇದೆಯಾ? ಇಲ್ಲಿ ಜಾಲಿಯಾಗಿ ಬರ್ತಾ ಇದೆ ನೋಡಿ. ಇಲ್ಲಿ ನಿಮಗೆ ವೈಲ್ಡ್ ಬಫೆಲೋ ಇದೆ ನೋಡಿ, ವಾಟರ್ ಬಫೆಲೋ. ಸೊ ಫೈನಲಿ ಗಾಡಿ ಬ್ರೇಕ್ ಡೌನ್ ಆಗಿತ್ತಲ್ಲ, ಅವ್ರು ಬಂದಿದ್ದಾರೆ ಸ್ನೇಹಿತರೆ. ಅಭಿ ಮತ್ತೆ ವಿನೋದ್ ಇಬ್ರು ಬಂದಿದ್ದಾರೆ. ಸೊ ಫೈನಲಿ ವೆಲ್ಕಮ್ ಬ್ಯಾಕ್. ಆನೆ ನೋಡಿ, ತಗೊಳ್ಳಿ ಬೈನಾಕ್ಯುಲರ್ಸ್ ತಗೊಳ್ಳಿ. ಆನೆ ನೋಡಿ ಅಲ್ಲಿ ಟೈಗರ್ ಕಾಲಿಂಗ್ ಬಂತು. ಅದಕ್ಕೆ ಇವಾಗ 4 ಜೀಪು ಇಲ್ಲೇ ನಿಲ್ಸ್ಕೊಂಡಿದ್ದೀವಿ. ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ನೋಡಿ? ಎಲ್ಲ ನಿಲ್ಸ್ಕೊಂಡಿದ್ದೀವಿ. ಇವಾಗ ಟೈಗರ್ ಕಾಲಿಂಗ್ ಬರುತ್ತಂತೆ. ಆ ಕಾಲಿಂಗ್ ಮೇಲೆ ಇವ್ರು ಯಾವ ಕಡೆ ಹೋಗ್ಬೇಕು ಗಾಡಿ ಅಂತ ನೋಡ್ತಾರೆ. ಗೋಲ್ಡನ್ ಟೈಗರ್, ವಿ ಆರ್ ವೇಟಿಂಗ್ ಫಾರ್ ಯು. ನೋಡಿ ಒಂದು ಗಾಡಿ ಪೇಷನ್ಸ್ ಕಳ್ಕೊಂಡು ಹೋಗ್ಬಿಡ್ತು, ಇನ್ನು 3 ಗಾಡಿ ಇಲ್ಲೇ ಇದ್ದೀವಿ. ನಾವು ತುಂಬ ಪೇಷನ್ಸ್ ಇದೆ. ನ್ಯಾಷನಲ್ ಪಾರ್ಕಲ್ಲಿ ಗುಡ್ಕ ಹೋಗಿದ್ದವನು ಇವನು ಡ್ರೈವರು. ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀರಾ ಅಸ್ಸಾಂ ಗೌರ್ಮೆಂಟ್ ಹೇಳಿ? ಇದಕ್ಕೆ ಆನ್ಸರ್ ಮಾಡಿ. ಬಾಯಿ ತುಂಬ ಗುಡ್ಕ ಹಾಕೊಂಡು ಗುಡ್ಕ ಹೋಗಿದ್ದವನು ಇಲ್ಲಿ. ಇದೇನಾ ನೀವು ರೈನೋಸರಸ್ನ ಪ್ರೊಟೆಕ್ಟ್ ಮಾಡೋದು? ಕಮೆಂಟ್ ಮಾಡಿ. ಅಸ್ಸಾಂ ಗೌರ್ಮೆಂಟ್ ಅವರು ಈ ಕಾಡು
5G ನೆಟ್ವರ್ಕ್ ಸಿಗ್ತಾ ಇದೆ. ನಾವು ಪೇಷನ್ಸ್ ಕಳ್ಕೊತಾ ಇದ್ದೀವಿ. ಟೈಗರ್ ಬರಲ್ಲ ಅನ್ಸುತ್ತೆ ಸ್ನೇಹಿತರೆ. ಭಯ್ಯ ಕಾಲ್ ಕೊಡ್ದು ಟೈಗರ್ಕೋ. 2 ಗಾಡಿನೂ ಪೇಷನ್ಸ್ ಕಳ್ಕೊಂಡೋಗಿತ್ತು. ಇವಾಗ ನಮ್ಮ ಗಾಡಿ ಮಾತ್ರ ಇದೆ. ಏನು ಅನಿಸ್ತಾ ಇದೆ ಮೋಹನ್ ಅವರೇ? ಕಾಯ ತಕ್ಕಂಗೆ ಸಿಕ್ಕಿದ್ರೆ ಒಳ್ಳೇದು. ಏನೋ ನಾವಿಷ್ಟ ತನಕ ಕಾಯ್ತಾ ಇದ್ದೀವಿ, ಸಿಕ್ಕಿದ್ರೆ ಖುಷಿ. ಅದು ನೋಡಿ ನನಗೇನು ಅನಿಸ್ತಾ ಇದೆ ಅಂದರೆ, ಈ ಕಡೆಯಿಂದ ರೈಟ್ ಹ್ಯಾಂಡ್ ಆಫ್ ದ ಸೈಡ್, ರೈಟ್ ಹ್ಯಾಂಡಿಂದ ಲೆಫ್ಟ್ ಹ್ಯಾಂಡ್ ಹಿಂಗೆ ಹೋಗ್ಬೋದು ಅಂತ ಅನಿಸ್ತಾ ಇದೆ. ಓಕೆ ಹೇ ಜೆ ನಗ್ಬೇಡ. ಜನರು ಏನು ಅನಿಸ್ತಾ ಇದೆ? ಕುತೂಹಲ ಆಗ್ತಾ ಇದೆ, ಬರ್ತಾ ಇರುವ ಅಂತ. ಸರಿ ಅನಿಸ್ತಾ ಇದೆ. ವೇಟಿಂಗ್ ಜೋರಾಗಿ ಮಾತಾಡಬೇಡವಲ್ಲೇ. ನಿಮ್ಗೆ ಏನು ಅನಿಸ್ತಾ ಇದೆ ಕಮೆಂಟ್ ಮಾಡಿ. ಕೇಳಿಸ್ಕೊಂಡ್ರ ಸ್ನೇಹಿತರೆ? ಕೇಳಿಸ್ಕೊಂಡ್ರ? ನಮ್ಮ ಶಿರಾಗ ಅವನು ರಂಜಾನು ಎಷ್ಟೊತ್ತು ಕಾದರೂ ನಮಗೆ ಟೈಗರ್ ಸಿಗಲಿಲ್ಲ. ನೀವು ಬಂದಾಗ ನಾನು ಒಬ್ಬರದ್ದು ಕಾಂಟ್ಯಾಕ್ಟ್ ಶೇರ್ ಮಾಡಿದ್ನಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಅವ್ರ ಜೊತೆ ಸಫಾರಿ ಮಾಡಿ ಸಿಕ್ಕಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಬರ್ಮುಡಾ ವೈನ್ ಶಾಪ್ ಅಂತ ಸ್ನೇಹಿತರೆ, ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇನ್ನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಶಿಷ್ಯರಿಗೋಸ್ಕರ ಇಲ್ಲಿ ನಿಲ್ಸಿದ್ದು, ಇಲ್ಲಾಂದರೆ ನಿಲ್ಲಿಸ್ತಾ ಇರಲಿಲ್ಲ. ಸೊ ನೋಡಿ, ಅವ್ರ ಮನೆಯವ್ರು ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸ್ವಲ್ಪ ಮಾತಾಡಿ ಅವನ ಜೊತೆ. ನೀವೆಲ್ಲ ಕುತ್ಕೊಂಡು ಮಾತಾಡಿದ್ರೆ ಕೇಳ್ತಾನೆ, ಯಾಕಂದರೆ ಮದುವೆ ವಯಸ್ಸಲ್ವಾ. ಸೊ ಕುತ್ಕೊಂಡು ಮಾತಾಡಿದ್ರೆ ಕೇಳ್ತಾನೆ ಅಂತ ಹೇಳ್ತಾ ಅವನಲ್ಲಿ ಅಂತ ಹೇಳ್ತಾ ಸ್ನೇಹಿತರೆ, ಸಫಾರಿ ಡೀಟೇಲ್ಸು ಇದೆ ವಿಡಿಯೋಲ್ಲಿದೆ, ನಿಮಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಕಾಜಿರಂಗ. ಗುಡ್ ಬೈ.